ಎಲ್ರಿಗೂ ಹಾಯ್. ಇವತ್ತು ನಾನು ಅಪ್ಲೋಡ್ ಮಾಡೋಕ್ಕೆ ಹೊರಟಿರೋ ವ್ಲಾಗ್ ಸಂಕ್ರಾಂತಿ ಹಬ್ಬದ ವ್ಲಾಗು. ಅಲಾಂಗ್ ವಿತ್ ದಟ್ ಅರ್ಕೆ ಒಪ್ಸಿದ ವ್ಲಾಗ್ ಕೂಡ ಇದೆ, ಅದನ್ನು ನೋಡ್ಕೊಂಬನ್ನಿ ಪೂರ್ತಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಾ ಇದ್ದೀರಿ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನಾನು ಮಾಡೋ ವಿಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್. ಸೊ ವರ್ಷದ ಹೊಸ ಹಬ್ಬನ ಇವಾಗ ನಾವು ಮಾಡ್ತಾಯಿದ್ದೀವಿ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಎಳ್ಳು ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡ್ತೀವಿ ಅಂತ ಕ್ಲಿಪ್ಪಿಂಗ್ಸ್ ತೊಗೊಂಡೋದ ಹಾಕ್ತೀನಿ. ಟೈಮ್ ಬಂದು 6 ಗಂಟೆಗೆ ಇನ್ನು 10 ನಿಮಿಷ ಇದೆ. 5 ಗಂಟೆಗೆ ಎದ್ವಿ, ನಮ್ಮಮ್ಮ ಎದ್ದೇಳಿರಲಿಲ್ಲ ಅಂತ ಮತ್ತೆ ಮಲ್ಕೊಂಡ್ವಿ. ಸೊ ರಂಗೋಲಿ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕಲರ್ಸು ಮತ್ತು ರಂಗೋಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ. ಹೊರ್ಗಡೆ ನೋಡಿದ್ರೆ ಇನ್ನೂ ಬೆಳಕೆ ಆಗಿರಲಿಲ್ಲ. 6 o'clockಗೆ ಜಸ್ಟ್ 10 minutes ಇದ್ರೂ ಇನ್ನೂ ಬೆಳಕಾಗಿರಲಿಲ್ಲ. ಫುಲ್ಲು ಚಳಿ ಇತ್ತು ನಿಜವಾಗ್ಲೂ, ಇನ್ನೂ ಬೆಳಕಾಗಿಲ್ಲ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಆನ್ ಇತ್ತು. ಸೊ ತಡ ಮಾಡೋದು ಬೇಡ ಅಂದ್ಬಿಟ್ಟು ನಾನು ನನ್ನ ತಮ್ಮನ ವೈಫ್ ಇಬ್ಬರೂ ರಂಗೋಲಿ ಬಿಡ್ಸೋಕ್ಕೆ ಅಂತ ಹೊರಟ್ಬಿಟ್ಟು ಅದಕ್ಕೆ ಕಲರಿಂಗ್ ಎಲ್ಲ ಮಾಡಿದ್ವಿ. ಕಷ್ಟಪಟ್ಟೆಲ್ಲ ಮಾಡಿದ್ವಿ ಗೈಸ್. ನೋಡಿ ನಮ್ಮ ಸ್ವೀಟಿ ಏನು ಕತೆ ಮಾಡ್ತಿದ್ದಾಳೆ ಅಂತ. ಸ್ವೀಟಿ ಏಟ್ಬೇಕಾ? ನಾವು ರಂಗೋಲಿ ಹಾಕಿರೋದೆಲ್ಲನೂ ಹಾಳು ಮಾಡೋದು. ಏ ಬಾರೇ ಸ್ವೀಟಿ, ಇಲ್ಲಿ ಇನ್ನೆಷ್ಟು ಸತಿ ಬಂದೆ? ಆ ಕಡೆ ನಡಿ ನಡಿ, ಆ ಕಡೆ ಹೋಗ, ಆ ಕಡೆಗೆ. ಸೊ ಬಿಸ್ಕೆಟ್ ಹಾಕ್ಬಿಟ್ಟು ಅವಳಿಗೆ ನೋಡಿ ರಂಗೋಲಿ ಔಟ್ಕಮ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಔಟ್ಕಮ್ ಬಂದು ಈ ಥರ ಬಂದಿತ್ತು, ಸಖತ್ತಾಗಿ ಬಂದಿತ್ತು ರಂಗೋಲಿ ಮಾತ್ರ. ಆ್ಯಂಡ್ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ನಾನೇ ಬರ್ದಿರೋದು, ಆಯಿತಾ. ಆ್ಯಂಡ್ ನೋಡಿ ಇನ್ನೂ ನಮ್ಮ ಸ್ವೀಟಿ ಎದ್ದೋಗಿಲ್ಲ, ಅಲ್ಲೇ ರಂಗೋಲಿ ಮೇಲೆ ಕಾಲು ಹಾಕೊಂಡು ಕೂತಿದ್ದಾಳೆ. ಹೋಗ ಕಡೆ ಸ್ವೀಟಿ. ಎಷ್ಟು ಪ್ಯಾಕ್ ಹಾಕೊಡ್ಬೇಕು ಬಿಸ್ಕೆಟ್ನ? ಎದ್ಕ ಎಲ್ಲ ಕೋಲ್ ಎತ್ಕತ್ತೀರಮ್ಮ, ನಡಿ. ಹಾಂ ಬನ್ನಿ, ಕೈ ಕಾಲು ತೊಳ್ಕೊತೀನಿ ನಾನು. ಇದು ಮಧ್ಯೆ ರಂಗೋಲಿ ನಮ್ಮ. ಸೊ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಈ ಥರ ರೆಡಿ ಆಗಿಬಿಟ್ಟು ಬಂದೆ. ನಮ್ಮಮ್ಮ ದೇವ್ರ ಮನೆ ರೆಡಿ ಮಾಡಬೇಕು ಅಂದ್ಬಿಟ್ಟು ರೆಡಿ ಮಾಡೋಕ್ಕೆ ಅಂತ ಹೋದರು. ಈ ವ್ಲಾಗಲ್ಲಿ ನಮ್ಮ ಅಜ್ಜಿ ಕೂಡ ಬರ್ತಾರೆ. ನೋಡಿ ನೋಡಿ ಇಲ್ಲೇ ಬಂದರು ನೋಡಿ ನಮ್ಮ ಅಜ್ಜಿ. ಏನ್ರೋ ಹಾಂ ಹಿಂಗೆ ಓಡ್ಬಾರ. ಎಲ್ಲೇ ಇದ್ರು ಸ್ವೀಟಿ ಮಕ್ಕಳಂತೂ ಒಂದು ಶೀಟಿ ಹಾಕಿ ಬಂದುಬಿಡ್ತಾರೆ. ಸೊ ದೆನ್ ನಾನು ಅಡುಗೆ ಮನೆ ಹೋಗಿ ನೋಡಿದ್ರೆ ನಮ್ಮ ಅಮ್ಮ ಮತ್ತು ಅವರ ಸೊಸೆ ಇಬ್ಬರೂ ಅಡುಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು, ಅದು ಇದೆಲ್ಲ. ಸೊ ಪೊಂಗಲ್ ದಿನ ಪೊಂಗಲ್ ಮಾಡ್ತಿದ್ರೆ ಹೇಗೆ ಹೇಳಿ. ಸೊ ಪೊಂಗಲೆಲ್ಲ ಕುಕ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡಿದರು, ತುಂಬ ಐಟಮ್ ಎಲ್ಲ ಮಾಡಿದರು. ನೋಡಿ ನಾನು ಸ್ವಲ್ಪ ಐಟಮ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ, ಯಾಕಂದರೆ ಎಡೆ ಇಟ್ಟಾಗ ಊಟ ಮಾಡುವಾಗ ಆಬ್ವಿಯಸ್ಲಿ ಕಾಣಿಸುತ್ತೆ. ಸೊ ಇದು ಯಾವುದೂ ನಾವು ಟೇಸ್ಟ್ ಮಾಡಿಲ್ಲ. ಹಾಗೆಯೇ ನಾವು ಕುಕ್ ಮಾಡಿಬಿಟ್ಟು ಎಡೆ ಇಡ್ತೀವಿ. ಫಸ್ಟು ದೇವ್ರ ಎಡೆ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಾದಮೇಲೆ ನಮ್ಮ ತಾತ ಅಜ್ಜಿ ಅವ್ರಿಗೆಲ್ಲ ಎಡೆ ಹಾಕ್ತೀವಿ. ಯೂಶ್ವಲಿ ನಾವು ಹಾಕೋದನ್ನು ನಿಲ್ಲಿಸಿದ್ವಿ, ಪಕ್ಷಕ್ಕೆ ಮಾತ್ರ ಹಾಕೋಣ ಅಂದ್ಬಿಟ್ಟು. ಬಟ್ ಯಾಕೋ ಸರಿ ಹೋಗಲಿಲ್ಲ, ಹಾಗಾಗಿ ಈ ವರ್ಷದಿಂದ ಮತ್ತೆ ನಾವು ಎಡೆ ಹಾಕ್ತಾಯಿದ್ದೀವಿ ಎಲ್ರಿಗೂ. ಸೊ ಇದು ಆಗಿಂದ ನಡ್ಕೊಂಬಂದಿದ್ದ ಪದ್ಧತಿ. ಬಟ್ ಈಗ ಮಧ್ಯದಲ್ಲಿ ಚೇಂಜ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ನಾವು ಈ ವರ್ಷದಿಂದ ಎಡೆ ಹಾಕ್ತಾಯಿದ್ವಿ. ಲಾಸ್ಟ್ ವರ್ಷ ಮಾತ್ರ ಹಾಕಿರಲಿಲ್ಲ. ಸೊ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡೋಣ, ಎಲ್ಲ ಮುಗೀತು, ಪೂಜೆ ಎಲ್ಲ ಆಯಿತು. ಸೊ ನಾವು ಹೊರಗಡೆ ಹೋಗಿದ್ದು ಬಂದಿದ್ದು ಆಯಿತು. ಹಾಗಾಗಿ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ನನ್ನ ತಮ್ಮನ ಜೊತೆ ಯಾವುದೋ ಸಿಲ್ಲಿ ರೀಸನ್ಗೆ ನಾನು ಮಾತಾಡ್ತಿಲ್ಲ, ಆಯಿತಾ. ಸೊ ಅವ್ನು ನನ್ನ ಜೊತೆ ಕಪ್ಪಿ ಥರ ಆಡ್ತಿದ್ದ. ಅವನಿಗೂ ಕೊಟ್ಬಿಟ್ಟು ಎಳ್ಳು ಬೆಲ್ಲನ ದೆನ್ ಊಟ ಮಾಡೋದಕ್ಕೆ ಅಂತ ಹೊರಟ್ವಿ. ಊಟಕ್ಕೆ ನಾನು ಎಡೆ ಇಟ್ಟಿದ್ರಲ್ಲ ಅದೇ ಊಟನ ತೊಗೊಂಡೆ. ಸೊ ಬನ್ನಿ ಏನೇನು ಅಡುಗೆ ಮಾಡಿದ್ವಿ ಅಂತ ನಾನು ಎಲ್ಲೆಲ್ಲೇ ಕಾಣಿಸುತ್ತೆ ನಿಮಗೆ, ಆಯಿತಾ. ಸೊ ನಾನು ಸ್ವಲ್ಪ ಇವಾಗ ಎಳ್ಳು ಬೆಲ್ಲ ತಿಂದ್ಕೊಂಡು ದೆನ್ ಊಟಕ್ಕೆ ಅಂತ ಹೊರಟಿದ್ದಾಯಿತು. ನೋಡಿ ಇಷ್ಟು ಐಟಮ್ಸ್ ನಾವು ಮಾಡಿದ್ವಿ. ಆಲ್ರೆಡಿ ನಾನು ಪೊಂಗಲ್ ತಿನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೆನಪಾಯಿತು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು. ನಮ್ಮ ಕಡೆ ಹಬ್ಬ ಇಷ್ಟೇ. ಯಾವುದಿದು ಕೊಳ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಯಾವ ಕೊಳ ಅಂತ ನಾನು ಹೇಳ್ತೀನಿ ನಿಮಗೆ. ಆಮೆಗಳು ಗೈಸ್, ಅಯ್ಯೋ
ಫುಲ್ ಇದೆ ಆಗೋಯ್ತು. ಮೇಲ್ಗಡೆ ಕೂತಿದ್ದಾವೆ. ಇದು ಕೊಳ. ಮುಡಿ ಏನಾದರೂ ತೆಗೆಸಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಇಲ್ಲಿ ಸ್ನಾನ ಮಾಡ್ಬೋದು, ಬಟ್ ಜಾಸ್ತಿ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಆಮೆಗಳೆಲ್ಲ ಇದ್ದಾವೆ. ಅಲ್ಲಿ ದೂರದಲ್ಲಿ ಒಂದು ಮರ ಕಾಣಿಸ್ತಿದ್ಯಾ, ಇಲ್ಲೂ ಆಮೆಗಳು ಕೂತಿದ್ದಾವೆ, ಬಟ್ ನೀಟಾಗಿ ಕಾಣಿಸ್ತಿಲ್ಲ ಬಿಸಿಲಿರೋದ್ರಿಂದ. ಹತ್ರ ಅಂದರೆ ಕೊಳದ ಹತ್ರ ಇಟ್ಟಿರೋ ಸಿಂಹ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಚೆನ್ನಾಗಿದೆ, ಕ್ಲೀನಾಗಿದೆ. ಹಬ್ಬಗಳ ದಿನ ನೀಟಾಗಿ ಇನ್ನೂ ಕ್ಲೀನ್ ಮಾಡ್ತಾರೆ ಅನಿಸುತ್ತೆ. ಇಷ್ಟು ವರ್ಷ ಬಂದಿದ್ದೀನಿ ಚಾಮುಂಡಿ ಹಿಲ್ಗೆ, ಬಟ್ ಇದೇ ಫಸ್ಟ್ ಟೈಮ್ ನಾನು ಈ ಕೊಳ ನೋಡಿರೋದು ನಿಜವಾಗ್ಲೂ. ಇಲ್ಲೆಲ್ಲ ನೋಡಿ, ಮತ್ತೆ ಸ್ಟೆಪ್ಸ್ ಇದೆ, ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ರಿಟರ್ನ್ ಹೋಗುವಾಗ ಎಲ್ಲಿ ಮುಡಿ ಮಾಡಿಸಿದ್ದು ಅಂತ ತೋರಿಸ್ತೀನಿ ಆಯಿತಾ. ಕೊಳದಲ್ಲಿ ಫಸ್ಟು ಮೆಟ್ಲೇನಿತ್ತು ಅದೇ ಪೂರ್ತಿ ಪಾಚಿ ಕಟ್ಕೊಂಡಿತ್ತು. ದಯವಿಟ್ಟು ಯಾರೂ ಅಲ್ಲಿ ಇಳಿಬೇಡಿ. ಮುಡಿ ಏನಾದರೂ ಕೊಟ್ಟರೆ ಹೊರ್ಗಡೆ ನಿಂತ್ಕೊಂಡು ಒಂದು ಮಗ್ಗಲ್ಲಿ ನೀರು ಮಕ್ಕೊಂಡು ತಲೆಗೆ ಹಾಕ್ಕೊಂಡು ಬಂದುಬಿಡಿ. ಆ್ಯಂಡ್ ನಾವು ಹೊರಗಡೆ ಒಂದು ಸ್ಟೆಪ್ಸ್ ಹತ್ಕೊಂಡು ಹೋಗುವಾಗ 2 ಮುಂಗುಸಿ ಸಿಕ್ತು ಆಯಿತಾ. ಒಂದು ದೊಡ್ಡ ಮುಂಗುಸಿ ಆದರೆ ಇನ್ನೊಂದು ಚಿಕ್ಕದು. ಒಂದು ಆ ಕಟ್ಟೆ ಏನಿದೆ ಅದ್ರ ಮೇಲೆ ನೆಗೆದ್ಬಿಟ್ಟು ಹೋಯ್ತು. ಬಟ್ ಇನ್ನೊಂದು ಪಾಪ ಅದು ಹೈಟ್ ಸಾಕಾಗಿಲ್ಲ ಅಂತ ಕಾಣಿಸುತ್ತೆ, ಅದು ಮತ್ತೆ ವಾಪಸ್ ಹೊಟ್ಟೋಗ್ಬಿಡ್ತು. ಸೊ ಅದನ್ನು ನೋಡಿಕೊಂಡು ಹಂಗೆ ವಾಪಸ್ ನಾವು ನಡ್ಕೊಂಡೇ ಹೋದ್ವಿ. ಆ್ಯಂಡ್ ಒಂದು ಸೈಡ್ ಪೂರ್ತಿ ಒಳ್ಳೊಳ್ಳೆ ಚೆನ್ನಾಗಿರೋ ಮನೆಗಳು ಕಟ್ಟಿದ್ರು ಗೈಸ್ ಆಯಿತಾ. ಆ್ಯಂಡ್ ನೋಡಿ ಇನ್ನೊಂದು ಸೈಡ್ ಅಂತೂ ಪೂರ್ತಿ ಗಿಡ ಮರಗಳೆಲ್ಲ ಬೆಳ್ಕೊಂಡಿತ್ತು. ನಾನೀಗ ಒಂದು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ನೋಡಿ ಎಷ್ಟೊಂದು ಗಿಡಗಳೆಲ್ಲ ಬೆಳ್ಕೊಂಡಿದೆ. ಆ್ಯಂಡ್ ಇಲ್ಲಿ ಮುಡಿ ಮಾಡ್ತಿದ್ದಾರೆ ಬೇರೆಯವ್ರಿಗೆ, ಅಲ್ಲೇ ನಾವು ಮುಡಿ ಮಾಡಿಸಿದ್ದು. ಇದು ಮುಡಿ ಮಾಡಿದವ್ರದ್ದೇ ಮನೆ. ಅವರು ಒಂದು ನಾಯಿ ಕಟ್ಟಿದ್ರು ಆಯಿತಾ, ಅದಕ್ಕೆ ಅದು ನಮ್ಮನೆ ನೋಡ್ತಾ ಇತ್ತು, ಅದಕ್ಕೆ ಇದು ಕೀಟ್ಲೆ ಮಾಡ್ಕೊಂಡು ಹೊರಟಿದ್ದಾಯ್ತು. ನಾವು ಮೆಟ್ಲುಗಳ ಹತ್ತ ತನಕ ಸಾಕಾಗುತ್ತೆ. ಇಲ್ಲೂ ನೋಡಿ ಹಪ್ಪಿದೆ, ಇಲ್ಲೂ ಇದೆ, ಇಲ್ಲೇಲೂ ಇಲ್ಲ. ಎಲ್ಲ ಕಡೆ ಒಳ್ಳೊಳ್ಳೆ ಮನೆ ಕಟ್ಟಿದ್ದಾರೆ ಗೈಸ್ ನಿಜವಾಗ್ಲೂ. ಸೊ ನಾವು ಮತ್ತೆ ಇದೆಲ್ಲ ಅಪ್ಪಿತ್ತಲ್ಲ, ಇದು ಬೇರೆ ಫುಲ್ಲು ಅಪ್ಪಿತ್ತು. ಸೊ ಅದರ ನಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಡ್ಕೊಂಡು ಆಮೇಲೆ ದೇವ್ರ ಪೂಜೆಗಂತ ಹೋದ್ವಿ. ಅಲ್ಲಂತೂ ತುಂಬ ರಶ್ ಇತ್ತು. ಟಿಕೆಟ್ ತೊಗೊಂಡೇ ಹೋದ್ವಿ, ಬಟ್ ತುಂಬ ರಶ್ ಇತ್ತು. ರಶ್ ಇದ್ದರೂ ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇಷ್ಟೇ ಇವತ್ತಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್. And don't forget to like, share, comment and subscribe to my YouTube channel. Bye.